ಬಣದಿಂದ ಡಿಕೆಶಿಗೆ ಒಂದಲ್ಲ ಒಂದು ಟೆನ್ಷನ್. ಪವರ್ ಫೈಟ್ ಮಧ್ಯೆ ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣೀಗ. ಸಿಎಂ ಕುರ್ಚಿ ಪವರ್ ಫೈಟಿಂಗ್ ಶೇರ್ ಇದು ಒಂದು ಸಿಎಂ ಬಣದಿಂದ ಡಿಕೆಶಿಗೆ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಈಗ ಪವರ್ ಫೈಟ್ ಕುರ್ಚಿ ಶೇರಿಂಗ್ ಮಧ್ಯೆ ಕೆಪಿಸಿಸಿ ಪಟ್ಟದ ಮೇಲೂ ಕಣ್ಣು. ಸಿಎಂ ಕುರ್ಚಿ ಕಾಣ್ತಿರುವ ಡಿಕೆಶಿಗೆ ಈಗ ಮತ್ತೊಂದು ಚಾಲೆಂಜ್. ಸಿಎಂ ಕುರ್ಚಿ ಸಿಕ್ಕಿಲ್ಲ, ಇರೋ ಅಧ್ಯಕ್ಷ ಪಟ್ಟಕ್ಕೂ ಕುತ್ತು ಬಂದ್ಬಿಡತ್ತಾ? ದಲಿತ ಸಿಎಂ ಕೇಳಿದ್ದಾಯ್ತು, ಇದೀಗ ಕೆಪಿಸಿಸಿ ಪಟ್ಟ. ಕೆಪಿಸಿಸಿ ಹುದ್ದೆಗೆ ದಲಿತ ದಾಳ ಉರುಳಿಸ್ತಿದ್ದಾರಾ ಜಾರಕಿಹೊಳಿ? ಕಾಂಗ್ರೆಸ್ನಲ್ಲಿ ಇನ್ನೊಂದು ಕುರ್ಚಿ ಕಿತ್ತಾಟ ಶುರು. ಸಿಎಂ ಹುದ್ದೆ ಬಳಿಕ ಪಕ್ಷದ ಅಧ್ಯಕ್ಷ ಚುಕ್ಕಾಣಿಗೆ ಫೈಟ್. ಮಾರ್ಚ್ 10ಕ್ಕೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಈಗಾಗಲೇ ಒತ್ತಾಯ ಶುರುವಾಗಿದೆ. ಪಕ್ಷದ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಹಲವು ಆಕಾಂಕ್ಷಿಗಳು. ಪ್ರಭಾವಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಲಾಬಿ ಮಾಡ್ತಿದ್ದಾರಂತೆ. ಇತ್ತೀಚೆಗೆ ಹೈಕಮಾಂಡ್ ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ. ಖರ್ಗೆ ಜೊತೆ ಮಾತುಕತೆ ವೇಳೆ ಕೆಪಿಸಿಸಿ ಬಗ್ಗೆ ಕೂಡ ಚರ್ಚೆಯಾಯಿತು. ಸಿಎಂ ಬದಲಾವಣೆ ಮಾಡದಿದ್ರೆ ಅಧ್ಯಕ್ಷರನ್ನ ಬದಲಾಯಿಸಿ. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಅಧ್ಯಕ್ಷರ ಚೇಂಜ್. ಬರುವಂತಹ ಚುನಾವಣೆಯನ್ನು ತಲೆಯಲ್ಲಿಟ್ಕೊಂಡು ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಈಗ ಪವರ್ ಫೈಟ್ ಕೆಪಿಸಿಸಿ ಪವರ್ ಫೈಟ್ ಆಯಿತು. ಈ ಮಧ್ಯೆ ಈಗ ಕೆಪಿಸಿಸಿ ಪಟ್ಟದ ಮೇಲೂ ಕಣ್ಣು ಬಿದ್ದಿದೆ ಅನ್ನುವಂಥದ್ದು. ಡಿಕೆಶಿಗೆ ಒಂದಲ್ಲ ಒಂದು ರೀತಿಯ ಟೆನ್ಷನ್. ಸಿಎಂ ಕುರ್ಚಿಗಾಗಿ ಕನಸು ಕಾಣ್ತಿರುವಂತಹ ಈಗ ಡಿಕೆಶಿಗೆ ಅಧ್ಯಕ್ಷ ಪಟ್ಟಕ್ಕೂ ಕೂಡ ಕುತ್ತು ಬರುತ್ತಾ ಅಂತ. ಯಾಕಂದ್ರೆ ದಲಿತ ಸಿಎಂ ಅಂತ ಕೂಗು ಕೇಳಿದ್ದಾಯ್ತು. ಈಗ ಕೆಪಿಸಿಸಿ ಹುದ್ದೆಗೆ ದಾಳ ಉರುಳಿಸಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲಿ ಇನ್ನೊಂದು ಕುರ್ಚಿ ಕಿತ್ತಾಟ ಜೋರಾಗಿ ಕೇಳಿ ಬರ್ತಿದೆ. ಸಿಎಂ ಹುದ್ದೆ ಬಳಿಕ ಪಕ್ಷದ ಅಧ್ಯಕ್ಷ ಚುಕ್ಕಾಣಿಗೆ ಫೈಟ್ ಶುರುವಾಗಿದೆ. ಮಾರ್ಚ್ 10ಕ್ಕೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗತ್ತೆ. ಅಧ್ಯಕ್ಷರ ಬದಲಾವಣೆ ಬೇಕಾ ಅಥವಾ ಮುಂದುವರಿಬೇಕಾ ಅನ್ನೋ ರೀತಿಯಲ್ಲಿ ಈಗ ಬೇರೆ ಸಚಿವರುಗಳು ಕೂಡ ಲಾಬಿ ನಡೆಸ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಅನ್ನ ಇತ್ತೀಚೆಗೆ ಭೇಟಿಯಾಗಿರುವಂಥದ್ದು, ಮಾತುಕತೆಯನ್ನು ನಡೆಸಿರುವಂಥದ್ದು, ಎಲ್ಲ ವಿಚಾರಗಳನ್ನ ನೋಡಿದಾಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಲಾಬಿ ನಡೆಸ್ತಿದ್ದಾರಾ ಅಂತ ಕೂಡ ಅನ್ಸತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಪವರ್ ಫೈಟ್ ಆಯ್ತು, ಸಿಎಂ ಕುರ್ಚಿ ಬೇಕು ಅಂತ ಡಿಕೆಶಿ ಕನ್ಸ್ ಕಾಣ್ತಿದ್ರು. ಆ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ನಡೆದ್ವು. ಈಗ ಇರುವಂತಹ ಅಧ್ಯಕ್ಷ ಸ್ಥಾನಕ್ಕೂ ಹಂಗಾರೆ ಕುತ್ತು ಬರುತ್ತಾ ಅಂತ? ಯಾಕಂದ್ರೆ ಇಷ್ಟು ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ, 6 ವರ್ಷ ಆಯ್ತು. ಮುಂದೇನು ನಡೆ ಕಾಣಿಸ್ಕೊಳ್ಬಹುದು ಕಾಂಗ್ರೆಸ್ ರಾಜಕಾರಣದಲ್ಲಿ? ಮಂಜೂರಿ, ಲೋಕಸಭಾ ಚುನಾವಣೆಯ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನುವಂತಹದ್ದು ರೈಟಿಂಗ್ ಅಲ್ಲೇ ಇರುವಂತಹ ವಿಚಾರ. ಆಗಿನಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನುವಂತಹದ್ದು ಚರ್ಚೆಯಲ್ಲಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಅನ್ನುವಂತಹದ್ದು ಕೂಡ ಇದೆ. ಕಳೆದ 6-7 ತಿಂಗಳ ಹಿಂದೆಯೇ ಇಬ್ಬರು ನಾಯಕರು ಅಂದ್ರೆ ಸಚಿವರುಗಳು, ಒಂದು ಈಶ್ವರ್ ಖಂಡ್ರೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಬ್ಬರಲ್ಲಿ ಒಬ್ರಿಗೆ ಯಾರಿಗಾದ್ರೂ ಫೈನಲ್ ಆಗಿದೆ ಎನ್ನುವಂತಹದ್ದು ಕೂಡ ಚರ್ಚೆಯಲ್ಲಿತ್ತು. ಆದ್ರೆ ಇದೀಗ ಅಲ್ಲಿ ಬಂದಿರುವಂತಹ ಪ್ರಶ್ನೆ 5-6 ಖಾತೆಗಳನ್ನ ಇಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಮುಂದುವರಿಸಿದ್ರೆ ಮುಂಬರುವಂತಹ ಚುನಾವಣೆಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹದನ್ನ ಪದೇ ಒಂದಿಷ್ಟು ಜನ ಸಚಿವರುಗಳು ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ರು. ಈಗಲೂ ಕೂಡ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಮತ್ತೆ ಮುಂದುವರಿಸಿದ್ದಾರೆ. ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ತರೋದಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಇವರು 5-6 ಖಾತೆ DCM ಪೋಸ್ಟ್ ಅನ್ನ ಇಟ್ಕೊಂಡು ಎಲ್ಲಾ ಕಡೆ ಓಡಾಡೋದಿಕ್ಕೆ ಕಷ್ಟ ಸಾಧ್ಯ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪದೇ ಬೇಡಿಕೆಗಳನ್ನ ಇಡ್ತಿದ್ದಾರೆ. ಅದರಂತೆ ಇತ್ತೀಚೆಗೆ ಏನು ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಆ ಸಮಯದಲ್ಲೂ ಕೂಡ ಅದನ್ನೇ ವಾದವನ್ನ ಮುಂದುವರೆಸಿದ್ದಂತಹದ್ದು. ಆದ್ರೆ ಹೈಕಮಾಂಡ್ಗೆ ಇರುವಂತಹ ಮತ್ತೊಂದು ತಲೆನೋವು ಅಂದ್ರೆ ಇನ್ ಕೇಸ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿದ್ರೆ ಅವರು ಸಿಎಂ ಪಟ್ಟವನ್ನ ಕೇಳ್ತಾರೆ, ಮತ್ತೆ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಕೂಡ ಹಿಂದೇಟಾಗ್ತಿದ್ದಾರೆ. ಇದನ್ನೇ ಈ ಒಂದು ಕಾರ್ಡ್ ಅನ್ನೇ DK ಶಿವಕುಮಾರ್ ಅವರು ಕೂಡ ಪ್ಲೇ ಮಾಡಿದ್ದಾರೆ. ಯಾಕಂದ್ರೆ ಕೇವಲ DCM ಅಥವಾ ಸಚಿವ ಸ್ಥಾನ ಇಟ್ಕೊಂಡು ಮತ್ತಿನ್ಯಾವ ಪವರ್ ಕೂಡ ಅವರಿಗೆ ಮುಂದುವರಿಯೋದಿಕ್ಕಾಗಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನುವಂತಹದ್ದು ಸಹಜವಾಗಿ ಸಿಎಂಗೆ ಯಾವ ರೀತಿಯಾಗಿರುತ್ತೋ ಕರ್ನಾಟಕದಲ್ಲಿ ಅಥವಾ ಆಯಾಯ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವೂ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಅದನ್ನ ಬಿಟ್ಕೊಡೋದಕ್ಕೂ ಕೂಡ ಹಿಂದೇಟ್ ಆಗ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಹಿಂದೆ ಸರಿದಿರೋದು ಸಿಎಂ ಸ್ಥಾನಕ್ಕೆ ಮತ್ತಿನ್ಯಾವ ಗೊಂದಲ ಸೃಷ್ಟಿಯಾಗುತ್ತೋ ಅನ್ನುವಂತಹ ಕಾರಣಕ್ಕೆ ಕೂಡ ಹಿಂದೆ ಸರಿದಂಗಿದೆ. ಈಗ ಕೆಪಿಸಿಸಿ ವಿಚಾರವಾಗಿ ಅಥವಾ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ
ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ಮುಂದುವರೆದಿರೋದಂತೂ ನಿಜ ಮಂಜರಿ. ಓಕೆ ದೀಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.